ವಿ ರೀಚ್ ಯೂಟ್ಯೂಬ್ ಚಾನಲಿಗೆ ಎಲ್ರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ CA, CS, CMA ಈ ಪ್ರೊಫೆಷ್ನಲ್ ಕೋರ್ಸಸ್ನ ಅಪ್ಡೇಟ್ಸ್ ಮತ್ತು ಇತರ ಮಾಹಿತಿಗಳನ್ನು ನಾವು ಕಾಲಕಾಲಕ್ಕೆ ಕೊಡ್ತಾ ಇರ್ತೇವೆ. ಸೊ ಈ ವಿ ರೀಚ್ ಯೂಟ್ಯೂಬ್ ಚಾನೆಲ್ ಏನಿದೆ, ಇದು ವಿ ರೀಚ್ ಅಕಾಡೆಮಿ ಉಡುಪಿಯಿಂದ ಮಾಡಲ್ಪಟ್ಟಿರುವಂಥ ಒಂದು ಚಾನೆಲ್. ಈ ವಿ ರೀಚ್ ಅಕಾಡೆಮಿ ಏನಿದೆ, ಉಡುಪಿಯಲ್ಲಿ ಸುಮಾರು 9 ವರ್ಷಗಳಿಂದ CA, CS, CMA ಈ ಕೋರ್ಸಿಗೆ ಆಫ್ಲೈನಲ್ಲಿ ತರಬೇತಿಯನ್ನು ನೀಡ್ತಾ ಇರುವಂಥ ಸಂಸ್ಥೆ. ಇನ್ನು ಮುಂದಿನ ದಿನಗಳಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನಾವು ಬರಲಿದ್ದೇವೆ. ಸೊ ಈ ಚಾನೆಲ್ನ ಅಪ್ಡೇಟ್ಸ್ ಇರ್ಬೋದು, ಬೇರೆ ಮಾಹಿತಿ ಇರ್ಬೋದು, ನಿಮಗೆ ಸಿಗಬೇಕು ಅಂತ ಹೇಳಿ ಆದರೆ ನಮ್ಮ ಚಾನೆಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು CA ಫೌಂಡೇಶನ್ ಕೋರ್ಸ್ ಏನಿದೆ, ಆ CA ಫೌಂಡೇಶನ್ ಕೋರ್ಸಲ್ಲಿ ಒಟ್ಟಿಗೆ 4 ಪೇಪರ್ಸ್ ಬರ್ತದೆ. ಅಕೌಂಟೆನ್ಸಿ, ಬಿಸ್ನೆಸ್ ಲಾ, 3ನೇ ಪೇಪರ್ ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ರೀಸನಿಂಗ್ ಅಂಥೇಳಿ, ಮತ್ತು ಎಕನಾಮಿಕ್ಸ್ ಅಂಥೇಳಿ. ಆ 4 ಪೇಪರಲ್ಲಿ ಅಕೌಂಟಿಂಗ್ ಮತ್ತು ಬಿಸ್ನೆಸ್ ಲಾ ಈ 2 ಎಕ್ಸಾಮ್ಸಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗೆ ಅಂತ ಹೇಳಿದರೆ ಡಿಸ್ಕ್ರಿಪ್ಟಿವ್ ಸ್ಟೈಲಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು CA ಫೌಂಡೇಶನ್ ಪರೀಕ್ಷೆಯ 2ನೇ ಪೇಪರ್ ಏನಿದೆ, ಬಿಸ್ನೆಸ್ ಲಾ, ಆ ಪೇಪರ್ ಅಲ್ಲಿ ಇರುವಂಥ ಒಂದು ಸಿಲೆಬಸ್ ಮತ್ತು ಬಿಸ್ನೆಸ್ ಲಾ ಸಬ್ಜೆಕ್ಟಿಂದ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂತ. ಸೊ ಆ್ಯಕ್ಚುಲಿ ಈ ಬಿಸ್ನೆಸ್ ಲಾ ಪೇಪರ್ ಏನಿದೆ, ಸೊ ಈ ಪೇಪರನ್ನು ಇನ್ಕ್ಲೂಡ್ ಮಾಡ್ತಾ ಇರುವಂತಹ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಒಂದಷ್ಟು ಬೇಸಿಕ್ ಲೀಗಲ್ ನಾಲೆಡ್ಜ್ CA ಫೌಂಡೇಶನ್ ಲೆವೆಲ್ ಸ್ಟೂಡೆಂಟ್ಸ್ನವರಿಗೆ ಬರಬೇಕು ಅಂಥೇಳಿ. ಸೊ ಆ ಬೇಸಿಕ್ ಲೀಗಲ್ ನಾಲೆಡ್ಜ್ ಯಾವ ಲಾದಲ್ಲಿ, ಒಂದು ಕಾಂಟ್ರ್ಯಾಕ್ಟ್ ಲಾ ಇರ್ಬೋದು, ಸೇಲ್ ಆಫ್ ಗೂಡ್ಸಿಗೆ ಸಂಬಂಧಪಟ್ಟದ್ದಿರ್ಬೋದು, ಅಥವಾ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಮತ್ತು ಹಿಂದೆ ಎಲ್ಲ ಏನಿತ್ತು ಅಂತ ಹೇಳಿದರೆ, CA ಫೌಂಡೇಶನ್ ಪರೀಕ್ಷೆಯಲ್ಲಿ ಲಾ ಒಂದು ಪೇಪರ್ನ ಪಾರ್ಟ್ ಆಗಿತ್ತು ಅಷ್ಟೇ, 50 ಮಾರ್ಕಿಗೆ 60 ಮಾರ್ಕಿಗೆ ಹಾಗೆಲ್ಲ ಇತ್ತು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಈ ಬಿಸ್ನೆಸ್ ಲಾ ಪೇಪರ್ CA ಫೌಂಡೇಶನಲ್ಲಿ ಪೂರ್ತಿ 100 ಮಾರ್ಕಿಗೆ ಇರುವಂಥ ಪೇಪರ್. ಮತ್ತು ಈ 100 ಮಾರ್ಕಿಗೆ ಇರುವಂಥ ಪೇಪರಲ್ಲಿ ಆಲ್ಮೋಸ್ಟ್ 7 ಕಂಟೆಂಟ್ಸನ್ನು ನೀವು ಸ್ಟಡಿ ಮಾಡಲಿಕ್ಕಿದೆ. ಈಗ CA ಫೌಂಡೇಶನ್ ಬಿಸ್ನೆಸ್ ಲಾ ಪೇಪರಲ್ಲಿ ಏನು ಕಂಟೆಂಟ್ಸ್ ಇದೆ ಅಂಥೇಳಿ ಒಂದೊಂದಾಗಿಯೇ ನೋಡ್ತಾ ಹೋಗುವ. ಸೊ ಇಲ್ಲಿ ಫಸ್ಟಿಗೆ ಬರುವಂಥ ಒಂದು ಕಂಟೆಂಟ್ ಏನಂತ ಹೇಳಿದರೆ, ಇಂಡಿಯನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್. ಸೊ ಒಬ್ಬ ಫ್ಯೂಚರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗುವವ, ಅವನಿಗೆ ಇನಿಷಿಯಲ್ ಸ್ಟೇಜಲ್ಲೇ ಗೊತ್ತಿರಬೇಕು ಏನಂತ ಹೇಳಿದರೆ, ಚಾರ್ಟರ್ಡ್ ಅಕೌಂಟೆಂಟ್ ಆದವ ಗವರ್ನಮೆಂಟಿನ ಯಾವ ಒಂದು ಡಿಪಾರ್ಟ್ಮೆಂಟ್ನ ಜೊತೆ, ಯಾವ ಒಂದು ಗೌರ್ಮೆಂಟ್ ಅಥಾರಿಟಿಯ ಜೊತೆ ಅವನ ಕೆಲಸ ಇರುವಂಥದ್ದು. ಸೊ ಅದು ಏನು ಕಾರ್ಯನಿರ್ವಹಿಸ್ತದೆ, ಸೊ ಅದು ಹೇಗೆ ಕಾರ್ಯಾಚರಣೆ ಮಾಡ್ತದೆ, ಸೊ ಎಲ್ಲದರ ಬಗ್ಗೆ ಒಂದು ಬೇಸಿಕ್ ನಾಲೆಜನ್ನು ಫೌಂಡೇಶನ್ ಲೆವೆಲಲ್ಲೇ ಕೊಡುವಂಥ ಇಂಟೆನ್ಷನಿಂದ ಈ ರೆಗ್ಯುಲೇಟರಿ ಫ್ರೇಮ್ವರ್ಕ್, ಇಂಡಿಯನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಚಾಪ್ಟರನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಫೌಂಡೇಶನ್ ಲೆವೆಲಲ್ಲಿ. ಸೊ ಇದರಲ್ಲಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ನ ಬಗ್ಗೆ ಮಾಹಿತಿ ಸ್ಟಡಿ ಮಾಡಲಿಕ್ಕಿದೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನ ಬಗ್ಗೆ ಸ್ಟಡಿ ಮಾಡಲಿಕ್ಕಿದೆ. ಅದೇ ರೀತಿ ಈ ರೆಗ್ಯುಲೇಟರಿ ಅಥಾರಿಟೀಸ್ ಅಂತೇಳಿ ನಾವು ಕರಿತೇವೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಬೋರ್ಡ್ ಆಫ್ ಇಂಡಿಯಾ IBBI, ಮತ್ತು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್. ಸೊ ಇದಿಷ್ಟು ವಿಷಯಗಳ ಬಗ್ಗೆ, ಈ ಅಥಾರಿಟೀಸ್ಗಳ ಬಗ್ಗೆ ಇರುವಂಥ ಚಾಪ್ಟರ್ ಅದೇ ಇಂಡಿಯನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್. ಇಂಡಿಯನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂತ ಹೇಳಿದರೆ ಪೂರ್ತಿ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಲ್ಲ, ಒಬ್ಬ CAಗೆ ಬೇಕಾಗುವಂಥದ್ದು ಏನಿದೆ, ಸೊ ಅದರ ಬಗ್ಗೆ ಇರುವಂಥ ಒಂದು ಚಾಪ್ಟರ್. ನೆಕ್ಸ್ಟ್ ಬಂದು 2ನೇ ಚಾಪ್ಟರ್, ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ 1872. ಸೊ ಈ 2ನೇ ಚಾಪ್ಟರ್ ಏನಿದೆ, ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ 1872, ನಿಮ್ಮ ಬಿಸ್ನೆಸ್ ಲಾ ಸಬ್ಜೆಕ್ಟ್ ಏನಿದೆ, ಪೇಪರ್ ಏನಿದೆ,
ಅದರ 40-45% ಸಿಲೆಬಸ್ ಈ ಸೆಕೆಂಡ್ ಚಾಪ್ಟರಿಂದ ಬರುವಂಥದ್ದು. ಅಂದರೆ ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಪೂರ್ತಿ ಲಾ ಏನಿದೆ, ಇವಾಗ CA ಫೌಂಡೇಶನ್ ಲೆವೆಲಲ್ಲಿ ಒಬ್ಬ CA ವಿದ್ಯಾರ್ಥಿ ಕಲಿಬೇಕಾಗ್ತದೆ. ಮೊದಲು ಹೇಗಿತ್ತು ಅಂತ ಹೇಳಿದರೆ, ಕಾಂಟ್ರಾಕ್ಟ್ ಆ್ಯಕ್ಟಿನ ಒಂದು ಪಾರ್ಟ್ ಫೌಂಡೇಶನ್ ಲೆವೆಲಲ್ಲಿತ್ತು, ಕಾಂಟ್ರಾಕ್ಟ್ ಆ್ಯಕ್ಟಿನ ಮತ್ತೊಂದು ಪಾರ್ಟನ್ನು CA ಇಂಟರ್ಮೀಡಿಯೇಟಲ್ಲಿ ಕಲಿಬೇಕಿತ್ತು. ಬಟ್ ರೈಟ್ ನಾವು ಪೂರ್ತಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಅಂದರೆ ಈ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 2ನೇ ಟಾಪಿಕ್ ಇರ್ಬೋದು, ಬಟ್ ಆ 2ನೇ ಟಾಪಿಕನ್ನು 9 ಯೂನಿಟ್ ಆಗಿ ಡಿವೈಡ್ ಮಾಡಿದ್ದಾರೆ ನಿಮ್ಮ ಇದರಲ್ಲಿ. ಆಲ್ಮೋಸ್ಟ್ 40-45% ಅಂತ ಹೇಳ್ಬೋದು. 45% ಕಂಟೆಂಟ್ ಈ ಸಿಲೆಬಸ್ ಇದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಿಂದ. ಮತ್ತು 100 ಮಾರ್ಕಿನ ಪರೀಕ್ಷೆಯಲ್ಲಿ ಹತ್ರ ಮಿನಿಮಮ್ ಟು ಮಿನಿಮಮ್ 40 ಮಾರ್ಕಿದು ಕ್ವಶನ್ಸ್ ಏನಿದ್ರು ಇದೇ ಚಾಪ್ಟರಿಂದ ಬರುವಂಥದ್ದು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟನ್ನು ನಿಮ್ಮ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಿರುವಂಥ ಉದ್ದೇಶ ಏನು ಅಂತ. ಈಗ ಒಂದು ಬಿಸ್ನೆಸ್ ಅಂತ ಹೇಳಿದರೆ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಇರ್ತದೆ. ಈ ಟ್ರಾನ್ಸಾಕ್ಷನ್ ಆಗುವಂಥದ್ದು ಹೇಗೆ ಅಂತ ಹೇಳಿದರೆ ಬಿಕಾಸ್ ಆಫ್ ಎಗ್ರಿಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್. ಸೊ ಹಾಗಾಗಿ ಒಬ್ಬ ಚಾರ್ಟೆಡ್ ಅಕೌಂಟೆಂಟಿಗೆ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಪ್ರೊವಿಷನ್ಸ್ ಏನಿದೆ, ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಲೀಗಲ್ ರೂಲ್ಸ್ ಏನಿದೆ, ಅದೆಲ್ಲವೂ ಕೂಡ ಗೊತ್ತಿರಬೇಕು. ಹಾಗಾಗಿ ಸೊ ಆ ಒಂದು ಪರ್ಟಿಕ್ಯುಲರ್ ಇಂಟೆನ್ಷನಿಂದ ಈ ಚಾಪ್ಟರನ್ನು ನಿಮ್ಮ ಸೆಕೆಂಡ್ ಚಾಪ್ಟರ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂಥೇಳಿ ಬಿಸ್ನೆಸ್ ಲಾ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. 3ನೇ ಚಾಪ್ಟರ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. ಈ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಏನಂತ ಹೇಳಿದರೆ, ಮೊದಲಿಗೆ ಒಂದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇದು ಪಾರ್ಟ್ ಆಗಿತ್ತು. ಆದರೆ 1930ಯಲ್ಲಿ ಇದಕ್ಕೊಂದು ಬೇರೆಯೇ ಒಂದು ಲಾ ಮಾಡ್ತಾರೆ, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅಂಥೇಳಿ. ಈ ಸೇಲ್ ಆಫ್ ಗೂಡ್ಸ್ ಅಂತ ಹೇಳಿದರೆ ಏನಿದೆ, ಇದು ಕೂಡ ಒಂದು ಕಾಂಟ್ರಾಕ್ಟ್ ಇದ್ದ ಹಾಗೆ. ಸೊ ಆದರೆ ಒಂದು ಸ್ವಲ್ಪ ಸ್ಪೆಷಲ್ ಟೈಪ್ ಕಾಂಟ್ರಾಕ್ಟ್. ಇಲ್ಲಿ 2 ಜನ ಪಾರ್ಟೀಸ್ ಐಡೆಂಟಿಫೈಯೇಬಲ್, ಒಬ್ಬ ಬೈಯರ್ ಒಬ್ಬ ಸೆಲ್ಲರ್. ಮತ್ತು ಇಲ್ಲಿ ಸಬ್ಜೆಕ್ಟ್ ಮ್ಯಾಟ್ರ್ ಏನಿದೆ ದಟ್ ಈಸ್ ಗೂಡ್ಸ್ ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್. ಸೊ ಹಾಗಾಗಿ ಈ ಸ್ಪೆಷಲ್ ಟೈಪ್ ಆಫ್ ಕಾಂಟ್ರಾಕ್ಟ್ ಆಗಿರೋದು. ಮತ್ತು ಒಂದು ಬಿಸ್ನೆಸ್ ಅಂತ ಹೇಳಿದರೆ ಅಲ್ಲಿ ಸೇಲ್ಸ್ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಕಾಮನ್. ಸೊ ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನಿಮ್ಮ ಸಿಲೆಬಸ್ಸಲ್ಲಿ CA ಫೌಂಡೇಶನ್ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. 4ನೇ ಟಾಪಿಕ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಸೊ ಪಾರ್ಟ್ನರ್ಶಿಪ್ ಲಾ ಏನಿದೆ ಅದು ಕೂಡ ಮೊದಲು ಕಾಂಟ್ರಾಕ್ಟ್ ಆ್ಯಕ್ಟಿದ್ದು ಪಾರ್ಟಿ ಆಗಿತ್ತು. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಪ್ರೇಟ್ ಕಾನೂನು 1932ಅಲ್ಲಿ ಮಾಡ್ತಾರೆ, ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂಥೇಳಿ. ಅಂದರೆ ಇದರಲ್ಲಿ ನೀವು ಕಲಿಯುವಂಥದ್ದು ಏನಂತ ಹೇಳಿದರೆ, ಪಾರ್ಟ್ನರ್ಶಿಪ್ ಅಂತ ಹೇಳಿದರೆ ಏನು, ಒಬ್ಬ ಪಾರ್ಟ್ನರಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಇರುವಂಥ ರೈಟ್ಸ್ ಏನು, ಡ್ಯೂಟೀಸ್ ಏನು, ಒಂದು ಪಾರ್ಟ್ನರ್ಶಿಪ್ಪನ್ನು ಡಿಸಾಲ್ವ್ ಮಾಡುವಂಥದ್ದು ಹೇಗೆ. ಸೊ ಅದೆಲ್ಲವೂ ಕೂಡ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿದೆ. ಸೊ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಸ್ಟಡಿ. ನೆಕ್ಸ್ಟ್, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 2008. ಇದು ರೀಸೆಂಟಾಗಿ ಬಂದಿರುವಂಥ ಒಂದು ಕಾನೂನು. ಈಗ ಪಾರ್ಟ್ನರ್ಶಿಪ್ ಅಂತ ಹೇಳಿದರೆ ನಾವೆಲ್ಲ ಕಲ್ತದ್ದು ಏನಂತ ಹೇಳಿದರೆ ಅನ್ಲಿಮಿಟೆಡ್ ಲಯಬಿಲಿಟಿ. ಆದರೆ 2008ಅಲ್ಲಿ ಒಂದು ಹೊಸ ರೀತಿಯ ಪಾರ್ಟ್ನರ್ಶಿಪ್ಪಿಗೆ ನಮ್ಮ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತದೆ. ಸೊ ಪಾರ್ಟ್ನರ್ಶಿಪ್ ಮಾಡ್ಬೋದು, ನಿಮ್ಮ ಲಯಬಿಲಿಟಿ ಲಿಮಿಟೆಡ್ ಆಗಿರ್ತದೆ, ಬಟ್ ಒಂದಷ್ಟು ರಿಸ್ಟ್ರಿಕ್ಷನ್ ಇರ್ತದೆ ನಿಮಗೆ. ಸೊ ಹಾಗಾದರೆ ಏನಿದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಹೇಳಿದರೆ, ಇದರಲ್ಲಿ ಯಾರು ಪಾರ್ಟ್ನರ್ ಆಗ್ಬೋದು, ಒಬ್ಬ ಪಾರ್ಟ್ನರ್ನ ರೈಟ್ ಏನು, LLPಯನ್ನು ಡಿಸಾಲ್ವ್ ಮಾಡೋದಾದರೆ ಹೇಗೆ ಡಿಸಾಲ್ವ್ ಮಾಡುವಂಥದ್ದು. ಸೊ ಅದೆಲ್ಲವೂ ಕೂಡ LLP ಆ್ಯಕ್ಟಲ್ಲಿ ಬರ್ತದೆ. 6ನೇ ಟಾಪಿಕ್ ಕಂಪನೀಸ್ ಆ್ಯಕ್ಟ್ 2013. ಕಂಪನೀಸ್ ಆ್ಯಕ್ಟ್ ಅನ್ನುವಂಥದ್ದು ಒಂದು ದೊಡ್ಡ ಲಾ ಅದು. ಆದರೆ ಫೌಂಡೇಶನ್ ಲೆವೆಲಲ್ಲಿ ಒಂದಷ್ಟು ಬೇಸಿಕ್ ಆಸ್ಪೆಕ್ಟ್ಸನ್ನು ಮಾತ್ರ ನೀವು ಲರ್ನ್ ಮಾಡಬೇಕಾಗ್ತದೆ, ಸ್ಟಡಿ ಮಾಡಬೇಕಾಗ್ತದೆ. ಬಟ್ ಎಂಟೈರ್ ಕಂಪನೀಸ್ ಆ್ಯಕ್ಟನ್ನು ನಿಮ್ಮ ಈ CA ಕೋರ್ಸ್ ಮುಗಿಬೇಕಾದ್ರೆ ನೀವು ಕವರ್ ಮಾಡ್ತೀರಾ. ಈಗ ಸ್ವಲ್ಪ ಪಾರ್ಟ್ ಫೌಂಡೇಶನಲ್ಲಿ ಬಂತು, ಇಂಟರ್ಮೀಡಿಯೇಟಲ್ಲಿ ಇನ್ನೊಂದು ಸ್ವಲ್ಪ ಬರ್ತದೆ, ಫೈನಲಲ್ಲಿ ಇನ್ನೊಂದು ಸ್ವಲ್ಪ ಬಂದು ಎಂಟೈರ್ ಕಂಪನೀಸ್ ಆ್ಯಕ್ಟನ್ನು ಕವರ್ ಮಾಡ್ಕೊಳ್ತೀರಾ. ಬಟ್ CA ಫೌಂಡೇಶನಲ್ಲಿ ಓನ್ಲಿ ಫ್ಯೂ ಪ್ರೊವಿಷನ್ಸ್ ಆರ್ ದೇರ್, ಫ್ಯೂ ಸೆಕ್ಷನ್ಸ್ ಆರ್ ದೇರ್, ಜಾಸ್ತಿ ಏನಿಲ್ಲ. ಆ್ಯಂಡ್ ಕೊನೆಗೆ ಇರುವಂಥದ್ದು 7th ಒನ್ ಇರುವಂಥದ್ದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ 1881. ಸೊ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಅಂತ ಹೇಳಿದರೆ, ಈ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಡಾಕ್ಯುಮೆಂಟ್ಸ್ ವಿಚ್ ಆರ್ ಫ್ರೀಲಿ ಟ್ರಾನ್ಸ್ಫರೇಬಲ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ದೇ ಆರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಚೆಕ್, ಪ್ರಾಮಿಸರಿ ನೋಟ್
ಮತ್ತು ಬಿಲ್ ಆಫ್ ಎಕ್ಸ್ಚೇಂಜ್. ಸೊ ಈ ಚೆಕ್, ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್ ಈ 3 ಇನ್ಸ್ಟ್ರೂಮೆಂಟ್ಸಿಗೆ ಸಂಬಂಧಪಟ್ಟಿರುವಂಥ ಕಾನೂನೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ 1881. ಸೊ ಈ 7 ಟಾಪಿಕ್ಸನ್ನು ನೀವು CA ಫೌಂಡೇಶನ್ನ ಬಿಸ್ನೆಸ್ ಲಾಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮಾಡಲಿಕ್ಕಿದೆ. ಸೊ ಇದು 100 ಮಾರ್ಕಿಗಿರುವಂಥ ಪೇಪರ್. ಸೊ ಇದು ಮುಂದಿನ ವಿಡಿಯೋದಲ್ಲಿ ನಾನು ಈ CA ಫೌಂಡೇಶನ್ ಪರೀಕ್ಷೆ ಏನಿದೆ ಬಿಸ್ನೆಸ್ ಲಾಕ್ಕೆ ಸಂಬಂಧಪಟ್ಟದ್ದು, ಆ ಬಿಸ್ನೆಸ್ ಲಾಕ್ಕೆ ಸಂಬಂಧಪಟ್ಟದ್ದು ಎಕ್ಸಾಮ್ಸ್ ಅಂದರೆ ಆನ್ಸರ್ಸ್ ಬರೆಯುವಂಥದ್ದು ಹೇಗೆ, ಒಂದು CA ಫೌಂಡೇಶನ್ ಪರೀಕ್ಷೆಯಲ್ಲಿ ಬಿಸ್ನೆಸ್ ಲಾ ಪೇಪರಲ್ಲಿ ಮಾರ್ಕ್ಸನ್ನು ಹೇಗೆ ಸ್ಕೋರ್ ಮಾಡ್ಬೋದು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಕೊಡಲಿಕ್ಕಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಲೆಬಸ್ನ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಸೊ ಇದು ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಸೊ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.